ಸ್ನೇಹಿತರೆ, ಕಡಿಮೆ ಖರ್ಚಿನಲ್ಲಿ ಬೆಡ್ರೂಮಲ್ಲಿ ವಾರ್ಡ್ರೋಬ್ಗಳನ್ನು ಮಾಡಬೇಕು ಅಂದ್ಕೊಂಡಿದ್ದವರಿಗೆ ಇದು ಉತ್ತಮ ಪ್ರೇರಣೆಯಾಗಿದೆ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಈ ಬೆಡ್ರೂಮ್ ನೋಡಿ ಸಿಂಪಲ್ ಆಗಿ ಪ್ಲಾನಿಂಗ್ ಮಾಡಲಾಗಿದೆ. ಲೈಟ್ ಆ್ಯಂಡ್ ಡಾರ್ಕ್ ಗ್ರೀನಲ್ಲಿ ಪೇಂಟಿಂಗ್ ಕೂಡ ಮಾಡಲಾಗಿದೆ. ಹಾಗೆ 2 ಸಿಂಪಲ್ ಆದ ವಿಂಡೋಗಳನ್ನು ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ. ಬೆಡ್ರೂಮ್ಗೆ ಟೈಲ್ಸ್ ಕೂಡ ವೈಟ್ ಕಲರನ್ನೇ ಸೆಲೆಕ್ಟ್ ಮಾಡಲಾಗಿದೆ. ಹಾಗೆ ಈ ಕಡೆ ನೋಡಿ ವಾರ್ಡ್ರೋಬನ್ನು ಯಾವ ರೀತಿ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಅಂತ. ಮೇಲ್ಗಡೆ ಸ್ಟೋರೇಜ್ ಮಾಡಲಿಕ್ಕೂ ಪ್ಲಾನಿಂಗ್ ಮಾಡಲಾಗಿದೆ. ಹಾಗೆ ಬೆಡ್ರೂಮಲ್ಲಿ ವಾರ್ಡ್ರೋಬ್ ಸ್ಟೆಪ್ಗಳನ್ನು ಗ್ರನೈಟಿಂದ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ. ಹಾಗೆ ಬೆಡ್ರೂಮ್ಗೆ ಸ್ಲೈಡಿಂಗ್ ಡೋರನ್ನು ಸೆಲೆಕ್ಟ್ ಮಾಡಲಾಗಿದೆ. ಸ್ಲೈಡಿಂಗ್ ಡೋರನ್ನು ಸೆಲೆಕ್ಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ನೋಡಿ ಈ ಕಡೆ ನೋಡಿ ಮೇಕಪ್ ಟೇಬಲ್ ಈ ರೀತಿ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ. ಇದು ಮೇಕಪ್ ಟೇಬಲ್, ಇದಕ್ಕೆ ಮಿರರನ್ನು ಅಟ್ಯಾಚ್ ಮಾಡೋದುಂಟು. ಈ ಟೇಬಲ್ಗೆ ಮೇಲ್ಗಡೆ ನೋಡಿ ಗ್ರನೈಟನ್ನು ಹಾಕಿ ಪ್ಲಾನಿಂಗ್ ಮಾಡಲಾಗಿದೆ. ಕೆಳಗಡೆ 3 ಡ್ರಾವರ್ಗಳನ್ನು ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ. ನೋಡಿ ವಾರ್ಡ್ರೋಬ್ಗೆ ಅಟ್ಯಾಚ್ ಆಗಿ ಮೇಕಪ್ ಟೇಬಲ್ ಮಾಡಬೇಕು ಅಂದ್ಕೊಂಡಿದ್ದವರಿಗೆ ಇದು ಉತ್ತಮ ಪ್ರೇರಣೆ ಕೂಡ ಆಗಿದೆ. ಹಾಗೆ ಇನ್ನೊಂದು ಬೆಡ್ರೂಮ್ ನೋಡಿ ಈ ರೀತಿ ಇದೆ, ಸಿಂಪಲ್ ಆಗಿದೆ ಮತ್ತು ಚಿಕ್ಕದಾಗಿದೆ. ಈ ಬೆಡ್ರೂಮ್ಗೆ ನೋಡಿ ಲೈಟ್ ಪಿಂಕ್ ಕಲರಲ್ಲಿ ಪೇಂಟಿಂಗ್ ಮಾಡಲಾಗಿದೆ. ವಾರ್ಡ್ರೋಬ್ಗೆ ಡಾರ್ಕ್ ಪಿಂಕಲ್ಲಿ ಕಲರ್ ಸೆಲೆಕ್ಟ್ ಮಾಡಲಾಗಿದೆ. ನೋಡಿ ಮೇಲ್ಗಡೆ ಸ್ಟೋರೇಜ್ ಮಾಡಲಿಕ್ಕೆ ಪ್ಲಾನಿಂಗ್ ಮಾಡಲಾಗಿದೆ. ವಾರ್ಡ್ರೋಬ್ ಕೂಡ ತುಂಬ ಚಿಕ್ಕದಾಗಿ ಪ್ಲಾನಿಂಗ್ ಮಾಡಲಾಗಿದೆ. ಹಾಗೆ ಸ್ಟಡಿ ಟೇಬಲ್ ನೋಡಿ ಈ ರೀತಿ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ. ವಿಂಡೋನ ಸೈಡಿಗೆ ಇಟ್ಟು ಅದನ್ನೇ ಸ್ಟಡಿ ಟೇಬಲ್ ಆಗಿ ಪ್ಲಾನಿಂಗ್ ಮಾಡಲಾಗಿದೆ. ನೋಡಿ ಸ್ಟಡಿ ಟೇಬಲ್ಗೆ ಗ್ರನೈಟನ್ನು ಹಾಕಲಾಗಿದೆ. ಕೆಳಗಡೆ ನೋಡಿ ಬುಕ್ಸ್ಗಳನ್ನು ಇಟ್ಕೊಳ್ಳೋದಕ್ಕೆ ಪ್ಲಾನಿಂಗ್ ಮಾಡಲಾಗಿದೆ. ಹಾಗೆ ಈ ವಾರ್ಡ್ರೋಬ್ಗೆ ನೋಡಿ ಸ್ಲೈಡಿಂಗ್ ಡೋರನ್ನೇ ಸೆಲೆಕ್ಟ್ ಮಾಡಲಾಗಿದೆ. ಹಾಗೆ ಸ್ಟೆಪ್ಗಳನ್ನು ಗ್ರನೈಟಿಂದ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ. ಹಾಗೆ ಈ ಬೆಡ್ರೂಮ್ಗೂ ಕೂಡ ಸಿಂಪಲ್ ಆದ 2 ವಿಂಡೋನ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ. ಈ ರೂಮಲ್ಲಿ ಇನ್ನೊಂದು ಕಪಾಟ್ ಕೂಡ ಬರುತ್ತೆ. ಇದನ್ನು ಶೋಕೇಸ್ ಆಗಿ ಪ್ಲಾನಿಂಗ್ ಮಾಡ್ಕೊಳ್ಬೋದು. ಹಾಗೆ ಸಿಂಪಲ್ ಆಗಿ ಬೆಡ್ರೂಮ್ ಮಾಡಬೇಕು ಅಂದ್ಕೊಂಡಿದ್ದವರಿಗೆ ಇದು ಉತ್ತಮವಾದ ಆಯ್ಕೆಯಾಗಿದೆ.